ನಮೋ ವೆಂಕಟೇಶಾಯ. SVBC3 ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕನುಮ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲದಲ್ಲಿ ಅದ್ಧೂರಿಯಾಗಿ ನಡೆದ ಪಾರ್ವೇಟೋತ್ಸವ. ಮಲಯಪ್ಪ ಸ್ವಾಮಿ, ಶ್ರೀ ಕೃಷ್ಣ ಸ್ವಾಮಿಗೆ ನೆರವೇರಿದ ಸಂಗೀತೋತ್ಸವ. ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ವೈಭವದ ಗುರುವಂದನಾ ಕಾರ್ಯಕ್ರಮ. ಶ್ರೀ ಕೃಷ್ಣ ಪ್ರಿಯಕೃತಂ ಬಿರುದಿಗೆ ಭಾಜನರಾದ ಶ್ರೀ ವಿಶ್ವಪ್ರಿಯತೀರ್ಥ ಶ್ರೀಪಾದರು. ತಿರುಪತಿ ಶ್ರೀ ವೆಂಕಟೇಶ್ವರ ಗೋಶಾಲೆಯಲ್ಲಿ ಕನುಮ ಹಬ್ಬದ ಪ್ರಯುಕ್ತ ವಿಶೇಷ ಗೋಪೂಜೆ. ಗಜ, ಅಶ್ವ, ವೃಷಭಗಳಿಗೆ ಸಂಪ್ರದಾಯಬದ್ಧವಾಗಿ ಪೂಜೆ ಸಲ್ಲಿಸಿದ ಟಿಟಿಡಿ ಇಒ. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪಾರ್ವೇಟೋತ್ಸವವನ್ನು ಮಕರ ಸಂಕ್ರಾಂತಿಯ ಮರುದಿನ ಜನವರಿ 16ರಂದು ಅದ್ಧೂರಿಯಾಗಿ ಆಚರಿಸಲಾಯಿತು. ಅದೇ ದಿನ ಗೋದಾದೇವಿ ಪರಿಣಯೋತ್ಸವವನ್ನು ವಿಶೇಷ ರೀತಿಯಲ್ಲಿ ಆಚರಿಸಲಾಯಿತು. ಗೋದಾದೇವಿ ಪರಿಣಯೋತ್ಸವದ ಸಮಯದಲ್ಲಿ ಬೆಳಗ್ಗೆ 5:30ರಿಂದ 6:30ರವರೆಗೆ ಅಮ್ಮನವರಿಗೆ ಅರ್ಪಿಸುವ ಹೂವಿನ ಹಾರಗಳನ್ನು ಶ್ರೀ 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 ದೊಡ್ಡಜೀಯರ್ ಸ್ವಾಮಿಗಳವರ ಮಠದಿಂದ ದೇವಾಲಯದ 4 ಮಠಬೀದಿಗಳ ಮೂಲಕ ಶಿವ ದೇವಾಲಯಕ್ಕೆ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಿ ದೇವಿಗೆ ಅರ್ಪಿಸಲಾಯಿತು. ನಂತರ ಮಧ್ಯಾಹ್ನ 1 ಗಂಟೆಗೆ ಶ್ರೀ ಮಲಯಪ್ಪ ಸ್ವಾಮಿ ಮತ್ತು ಶ್ರೀ ಕೃಷ್ಣ ಸ್ವಾಮಿ ಪಾರ್ವೇಟ ಮಂಟಪಕ್ಕೆ ಕರೆತರಲಾಯಿತು. ಅಲ್ಲಿ ಆಸ್ಥಾನ ಮತ್ತು ಪಾರ್ವೇಟ ಸಮಾರಂಭಗಳು ಜರುಗಿತು. ನಂತರ ಸ್ವಾಮಿಯು ಆಲಯವನ್ನು ತಲುಪಿದರು. ಈ ಪೂಜಾ ಕೈಂಕರ್ಯದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಈ ಆಚರಣೆಗಳಿಂದಾಗಿ ಜನವರಿ 16ರಂದು ಶ್ರೀವಾರಿ ದೇವಸ್ಥಾನದಲ್ಲಿ ನಡೆಯಲಿರುವ ಕಲ್ಯಾಣೋತ್ಸವ, ಉಂಜಲ್ ಸೇವೆ, ಆರ್ಜಿತ ಬ್ರಹ್ಮೋತ್ಸವ ಮತ್ತು ಸಹಸ್ರ ದೀಪಾಲಂಕರಣ ಸೇವೆಯನ್ನು ಟಿಟಿಡಿ ರದ್ದುಗೊಳಿಸಿದೆ.
ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಪುತ್ತಿಗೆ ಪರ್ಯಾಯ ಸ್ವಾಗತ ಸಮಿತಿಯಿಂದ ಶ್ರೀ ಸುಗುಣೇಂದ್ರ ತೀರ್ಥರಿಗೆ ಸನ್ಮಾನ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು. ಇದರ ಅಂಗವಾಗಿ ಮುದ್ದು ಕೃಷ್ಣನ ವೇಷಧಾರಿ ಪುಟಾಣಿ ಮಕ್ಕಳೊಂದಿಗೆ ಪುತ್ತಿಗೆ ಶ್ರೀಗಳಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಮೆರವಣಿಗೆಯಲ್ಲಿ ಶ್ರೀಪಾದರನ್ನು ರಾಜಾಂಗಣದ ವೇದಿಕೆಗೆ ಕರೆತರಲಾಯಿತು. ಚತುರ್ಥ ವಿಶ್ವಗೀತ ಪರ್ಯಾಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರಿಗೆ ಪುತ್ತಿಗೆ ಪರ್ಯಾಯ ಸ್ವಾಗತ ಸಮಿತಿಯಿಂದ ರಾಜಾಂಗಣದಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ಯತಿಕುಲ ಚಕ್ರವರ್ತಿ ಎಂಬ ಬಿರುದು ನೀಡಿ ಸನ್ಮಾನಿಸಲಾಯಿತು. ಇದೇ ವೇಳೆ ಶ್ರೀ ಕೃಷ್ಣ ದೇವರಿಗೆ ಭಗವದ್ಗೀತೆಯ ತುಲಾಭಾರ ನಡೆಸುವ ಮೂಲಕ ಪುತ್ತಿಗೆ ಶ್ರೀಪಾದರ ಚತುರ್ಥ ಪರ್ಯಾಯದ ಮಂಗಳೋತ್ಸವವು ಅದ್ಧೂರಿಯಾಗಿ ನೆರವೇರಿತು. ನಂತರ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರಿಗೆ ಸಮಿತಿ ಹಾಗೂ ಭಕ್ತ ವೃಂದದಿಂದ ಅಭಿನಂದನೆ ಸಹಿತವಾಗಿ ತುಲಾಭಾರ ಸೇವೆಯು ಜರುಗಿತು. ಇದೇ ಸಂದರ್ಭದಲ್ಲಿ ಪುತ್ತಿಗೆ ಶ್ರೀಪಾದರು ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರಿಗೆ ಶ್ರೀ ಕೃಷ್ಣ ಪ್ರಿಯಕೃತಂ ಬಿರುದನ್ನು ನೀಡಿ ಗೌರವಿಸಿದರು. ನಂತರ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಶ್ರೀ ಗುರುಭ್ಯೋ ನಮಃ. ನಮ್ಮ ಚತುರ್ಥ ಪರ್ಯಾಯ ವಿಶ್ವಗೀತ ಪರ್ಯಾಯದ ಮುಕ್ತಾಯದ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಠದ ಪರ್ಯಾಯದ ಸ್ವಾಗತ ಸಮಿತಿಯವರು ನಮಗೆ ಸನ್ಮಾನ ಮಾಡ್ತೇನೆ ಅಂತ ಹೇಳಿ ಕೇಳಿಕೊಂಡರು. ಆದರೆ ನಮಗೆ ಅನಿಸ್ತು, ನಮಗೆ ಸನ್ಮಾನ ಮಾಡುವುದು ಅದು ಶಾಸ್ತ್ರ ವಿರುದ್ಧವಾಗಬಹುದು. ಯಾಕೆಂತೇಳಿ ಹೇಳಿದರೆ, ನಾವು ಪರ್ಯಾಯ ಮಾಡಿದ್ದು ಹೌದಾದರೆ ನಮಗೆ ಸನ್ಮಾನ ಅದು ಸರಿ. ಆದರೆ ಈ ಪರ್ಯಾಯವನ್ನು ಸಂಪೂರ್ಣ ಶ್ರೀಕೃಷ್ಣನೇ ನಡೆಸಿಕೊಟ್ಟದ್ದು. ಹಾಗಾಗಿ ಕೃಷ್ಣನಿಗೆ ಸನ್ಮಾನ ಮಾಡಬೇಕು. ಪೂಜೆಯನ್ನು ಮಾಡಿದ ಮೇಲೆ ಕೊನೆಗೆ ನಾವು ಹೇಳುವ ಮಾತು ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ಅಂತ ಹೇಳಿ. ಪೂಜೆ ಮಾಡಿದ್ದು ನಾನಲ್ಲ, ಅದು ನೀನೇ ಮಾಡಿಸಿದ್ದು. ಆದ್ದರಿಂದ ನಿನ್ನನ್ನೇ ನಾನು ಗೌರವಿಸಬೇಕು ಎಂಬುದು ಶಾಸ್ತ್ರದ ಸಂದೇಶ. ಹಾಗಾಗಿ ನಮ್ಮ ಪರ್ಯಾಯ ಪೂಜೆ ಇದು ಯಶಸ್ವಿಯಾಗಿದ್ದರೆ ಅದು ಕೃಷ್ಣನ ಅನುಗ್ರಹದಿಂದಲೇ ಯಶಸ್ವಿಯಾದದ್ದು ಹೊರತು ನಮ್ಮ ಪಾತ್ರ ಏನೂ ಇಲ್ಲವಾದ್ದರಿಂದ ಕೃಷ್ಣನಿಗೆ ತುಲಾಭಾರ ಮಾಡಿ ಎಂಬುದಾಗಿ ನಾವು ಸಂದೇಶವನ್ನು ನೀಡಿದೆವು. ನಮಗೆ ತುಲಾಭಾರ ಮಾಡುವುದಕ್ಕಿಂತ ಕೃಷ್ಣನಿಗೆ ತುಲಾಭಾರ ಮಾಡಿದರೆ ಅದು ಶಾಸ್ತ್ರೀಯವಾಗ್ತದೆ, ಅರ್ಥಪೂರ್ಣವಾಗ್ತದೆ ಎಂಬುದಾಗಿ ನಾವು ಈ ಸಂದೇಶವನ್ನು ನೀಡಿದಂತೆ ನಮ್ಮ ಸ್ವಾಷ್ಣನಿಗೆ ಈ ಒಂದು ತುಲಾಭಾರದ ಮುಖಾಂತರ ಅವರು ಈ ಪರ್ಯಾಯಕ್ಕೆ ಮಂಗಳವನ್ನು ಹಾಡಿದ್ದಾರೆ. ಶ್ರೀಕೃಷ್ಣನಿಗೆ ತುಲಾಭಾರ ಯಾವುದರಲ್ಲಿ ಮಾಡಬಹುದು ಮಾತ್ರ ಅರ್ಥ ಆಗುತ್ತೆ. ಅದು ಪುತ್ತಿಗೆ ಪರ್ಯಾಯ ಅಂತಂದರೆ ಬೆಕ್ಕಿಗೂ ಊಟ ಸಿಗೋಲ್ಲ ಅಂತೇಳಿ ಪುತ್ಯದ ಪರ್ಯಾಯ ಉಂಟು, ಪುಚ್ಚೆಗಲ ಉಂಪುದ್ದಿ ಅಂತ ಹೇಳಿಕೊಂಡು ಪುತ್ತಿಗೆಯವರ ಪರ್ಯಾಯ ಬರ್ತದೆ ಅಂತಂದುಬಿಟ್ರೆ ಜನಗಳು ಬೊಬ್ಬ ಇನ್ನು ಊಟಕ್ಕೆ ಎಲ್ಲಿ ಹೋಗೋದಪ್ಪ ಅಂತ ಒಂದು ಹಾಹಾಕಾರ ಇತ್ತು. ಮತ್ತೊಂದು ಮಾತುಂಟು, ಅದೊಂದು ಗಾದೆ ಮಾತು, ಪುತ್ಯದ ಪರ್ಯಾಯ ಉಂಟು ಪುಚ್ಚೆಗಲ ಉಂಪುದ್ದಿ ಅಂತ. ಮತ್ತೊಂದು ಮಾತುಂಟು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋಲ್ಲ ಅಂತ ಒಂದು ಮಾತುಂಟು. ಆದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋಲ್ಲ ಎನ್ನುವ ಗಾದೆಯನ್ನು ಸುಳ್ಳು ಮಾಡಿದವರು ಸುಗುಣೇಂದ್ರ ತೀರ್ಥರು. ಯಾಕೆ ಅಂತಂದರೆ ಪರ್ಯಾಯ ಮುಗೀತಾ ಬಂದಾಗ ಎಲ್ಲ ಜನಗಳದ್ದು ಹಾಹಾಕಾರ, ಅಯ್ಯೋ ಪರ್ಯಾಯ ಮುಗೀತು ಅಂತ ಹಾಹಾಕಾರ. ಅಷ್ಟು ವೈಭವದಿಂದ ತಲೆಗೆ ಬೇಕಾದವರಿಗೆ ತಲೆಗೆ ಆಹಾರ, ಹೊಟ್ಟೆಗೆ ಬೇಕಾದವರಿಗೆ ಹೊಟ್ಟೆಗೆ ಆಹಾರ, ಎರಡೂ ರೀತಿಯಾಗಿರತಕ್ಕಂಥ ಆಹಾರವನ್ನು ಒದಗಿಸಿ ಆಚಾರ್ಯ ಮಧ್ವರ ಸಿದ್ಧಾಂತ ಎಲ್ಲರಲ್ಲಿಯೂ ಉಂಟು, ಹೇಳುವುದಿಲ್ಲ ಅಷ್ಟೇ. ಏನು ಮಧ್ವರ ಸಿದ್ಧಾಂತ ಅಂದ್ರೇನು?
ನೀನು ಅಂತಂದಾಗ ನನ್ನನ್ನು ತೋರಿಸೋಲ್ಲ, ನಾನು ಅಂತಂದಾಗ ನಿನ್ನನ್ನು ಇದು ಮಧ್ವರ ಸಿದ್ಧಾಂತ ಅಷ್ಟೇ. ನೀನು ಅಂತಂದಾಗ ಹೀಗೆ ತೋರಿಸ್ತೇನೆ, ನಾನು ಅಂತಂದಾಗ ಹೀಗೆ ತೋರಿಸ್ತೇನೆ. ಇದನ್ನೇ ಮಧ್ವ ಎಲ್ಲರಲ್ಲಿ ಉಂಟಲ್ಲ, ಆದರೆ ಹೇಳುವುದಿಲ್ಲ ಅಷ್ಟೆ. ಅಂತಹ ಆಚಾರ್ಯ ಮಧ್ವರ ಸಿದ್ಧಾಂತವನ್ನು ಪ್ರಪಂಚದಾದ್ಯಂತ ಹರಡಿರತಕ್ಕಂಥ ಶ್ರೀಗಳವರು ಆರೋಗ್ಯವಂತರಾಗಿ 100 ಕಾಲ ಬಾಳ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಮಧ್ವರ ಅಂತರ್ಯಾಮಿ ಧನ್ವಂತರಿಯನ್ನು ಪ್ರಾರ್ಥನೆ ಮಾಡ್ತಾ, ಜನವರಿ 16ರಂದು ಕನುಮ ಹಬ್ಬದ ಸಂದರ್ಭದಲ್ಲಿ ತಿರುಪತಿಯ ಶ್ರೀ ವೆಂಕಟೇಶ್ವರ ಗೋಶಾಲೆಯಲ್ಲಿ ಭವ್ಯವಾದ ಗೋವುಗಳ ಉತ್ಸವ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘಾಲ್ ಹಾಗೂ ಟಿಟಿಡಿ ಆಡಳಿತ ಮಂಡಳಿ ಸದಸ್ಯರು, ಭಾನುಪ್ರಕಾಶ್ ರೆಡ್ಡಿ ಹಾಗೂ ಇನ್ನಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಬೆಳಗ್ಗೆ 5ರಿಂದ 10:30ರವರೆಗೆ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಅಭಿಷೇಕ, ಪೂಜೆ ಮತ್ತು ಆರತಿ ನೆರವೇರಿತು. ಬೆಳಗ್ಗೆ 10:30ರಿಂದ 11:15ರವರೆಗೆ ಗೋಪೂಜೆ, ಅಶ್ವ, ವೃಷಭ ಮತ್ತು ಗಜಪೂಜೆ ನಡೆಸಲಾಯಿತು. ಬೆಳಗ್ಗೆ 11:15ಕ್ಕೆ ದಾಸ ಸಾಹಿತ್ಯ ಹಾಗೂ ಅನ್ನಮ್ಮಾಚಾರ್ಯ ಸಮಿತಿಯ ಕಲಾವಿದರಿಂದ ಭಜನೆ, ಕೋಲಾಟ ಮತ್ತು ಸಂಕೀರ್ತನೆಗಳು ಜರುಗಿತು. ಗೋಪೂಜೆ ಮಹೋತ್ಸವದ ದಿನದಂದು ಭಕ್ತರು ಹಸುಗಳಿಗೆ ಬೆಲ್ಲ, ಅಕ್ಕಿ ಮತ್ತು ಬೇಳೆಯನ್ನು ತಿನ್ನಿಸಲು ಟಿಟಿಡಿ ಅವಕಾಶವನ್ನು ಕಲ್ಪಿಸಿತ್ತು. ಈ ವೇಳೆ ಭಕ್ತರು ಅಮ್ಮನವರ ಹಾಗೂ ಗೋವು ಮತ್ತು ಭಗವಂತನ ಆಶೀರ್ವಾದವನ್ನು ಪಡೆದು ಕೃತಾರ್ಥರಾದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಮಕರ ಸಂಕ್ರಾಂತಿಯ ಮರುದಿನ ನಡೆಯುವ ಹಗಲು ಉತ್ಸವವಾದ ಚೂರ್ಣೋತ್ಸವವು ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಉಭಯ ಶ್ರೀಗಳ ನೇತೃತ್ವದಲ್ಲಿ ಅತ್ಯಂತ ವೈಭವದಿಂದ ನಡೆಯಿತು. ಬೆಳಿಗ್ಗೆ ಪರ್ಯಾಯ ಶ್ರೀಪಾದರು ಮಹಾಪೂಜೆಯನ್ನು ನಡೆಸಿದ ಬಳಿಕ ರಥವೀದಿಯಲ್ಲಿ ಬ್ರಹ್ಮರಥದಲ್ಲಿ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಉತ್ಸವ ಮೂರ್ತಿಯನ್ನಿಟ್ಟು ಪೂಜೆ ಸಲ್ಲಿಸಿ ರಥೋತ್ಸವವನ್ನು ಮಾಡಲಾಯಿತು. ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು, ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು, ಪೇಜಾವರ ಮಠದ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಥೋತ್ಸವದ ನಂತರ ಅಷ್ಟಾವಧಾನ ಸೇವೆಯೊಂದಿಗೆ ಓಲಗ ಮಂಟಪ ಪೂಜೆಯು ನಡೆಯಿತು. ಮಧ್ವ ಸರೋವರದಲ್ಲಿ ಉತ್ಸವ ಮೂರ್ತಿ ಸಹಿತ ಅವಭೃತ ಸ್ನಾನ ಮಾಡಿದ ಪರ್ಯಾಯ ಶ್ರೀಪಾದರು ಸಪ್ತೋತ್ಸವವನ್ನು ಸಂಪನ್ನಗೊಳಿಸಿದರು. ಪಲ್ಲಾಪೂಜೆಯ ಬಳಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ನಡೆಯಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಪುನೀತರಾದರು.
ಶ್ರೀ ವೇಣುಗೋಪಾಲ ಸ್ವಾಮಿಗೆ ನೆರವೇರಿದ ಅಭಿಷೇಕೋತ್ಸವದಲ್ಲಿ ಸ್ವಾಮಿಯು ಭವ್ಯವಾಗಿ ಕಂಗೊಳಿಸಿದರು. ನಂದ ಕಿಶೋರನಿಗೆ ನೆರವೇರಿದ ಧೂಪ ಪೂಜೆಯು ಅತ್ಯಂತ ಶುಭಕರವಾಗಿತ್ತು. ತಿರುಪತಿಯ ಅಲಿಪಿರಿಯಲ್ಲಿರುವ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರವು ದೈವಿಕ ಜ್ಯೋತಿಯಿಂದ ಪ್ರಜ್ವಲಿಸಿತು. ಸಕಲ ದೇವತೆಗಳ ಸ್ವರೂಪವಾಗಿರುವ ಗೋಮಾತೆಗೆ ದೈನಂದಿನ ಪೂಜೆ ನಡೆಯುವ ಈ ಗೋಮಂದಿರದಲ್ಲಿ ಪುಷ್ಯ ಮಾಸದ ಮೊದಲ ದಿನವಾದ ಶುಕ್ರವಾರ ಗೋಪಾಲನ ಸುಂದರ ವಿಗ್ರಹದ ಅಭಿಷೇಕ ಸೇವೆಯನ್ನು ವೈಭವವಾಗಿ ನಡೆಸಲಾಯಿತು. ಪುರೋಹಿತರು ಪಂಚಾಮೃತಗಳು, ಅರಿಶಿನ, ಶ್ರೀಗಂಧ ಸೇರಿದಂತೆ ಸುಗಂಧ ದ್ರವ್ಯಗಳು ಮತ್ತು ಹಣ್ಣಿನ ರಸಗಳಿಂದ ಭಗವಂತನಿಗೆ ಅಭಿಷೇಕ ಕೈಂಕರ್ಯವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು. ನಂತರ ತುಳಸಿ ಮತ್ತು ಹೂಮಾಲೆಗಳಿಂದ ಅಲಂಕರಿಸಿ ಭಗವಂತನಿಗೆ ನೈವೇದ್ಯ ಅರ್ಪಿಸಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಈ ಊರವರು ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ.
ವಿರಳಿಮಲೈ ದೇವಾಲಯದ ಆವರಣದಲ್ಲಿ ನಡೆದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಪುದುಕೊಟ್ಟೈ ವಿರಳಿಮಲೈ ಅಮ್ಮನವರ ದೇವಾಲಯದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶುಕ್ರವಾರದಂದು ಮುಂಜಾನೆ ನಡೆದ ದೀಪ ಪೂಜೆಯನ್ನು ದೇವಾಲಯದ ಆವರಣದಲ್ಲಿ ನೆರವೇರಿಸಲಾಯಿತು. ಇದರಲ್ಲಿ 7,000 ಮಹಿಳೆಯರು ಪಂಚಮುಖದ ದೀಪಗಳಿಗೆ ಪೂಜೆ ಸಲ್ಲಿಸಿ ತುಪ್ಪದ ದೀಪವನ್ನು ಬೆಳಗಿಸಿ ತಮ್ಮ ಪೂಜೆಯನ್ನು ಪೂರ್ಣಗೊಳಿಸಿದರು. ಇದರಲ್ಲಿ 7,000 ಮಹಿಳೆಯರು ತಮ್ಮ ಮನೆಗಳಿಂದ ತಂದಿದ್ದ ದೀಪಗಳೊಂದಿಗೆ ದೇವಾಲಯದ ಆವರಣದಲ್ಲಿ ಉಪಸ್ಥಿತರಿದ್ದು ದೇವಿಗೆ ಭಕ್ತಿ ಗೀತೆಗಳನ್ನು ಹಾಡಿ ದೀಪ ಪೂಜೆಯಲ್ಲಿ ಪಾಲ್ಗೊಂಡರು. ತರುವಾಯ ಆಲಯದಲ್ಲಿ ಅಮ್ಮನವರಿಗೆ ನೈವೇದ್ಯ ಸಮರ್ಪಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಠದ ಗೋಶಾಲೆಯಲ್ಲಿ ವಿಶೇಷ ಗೋಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಯುಕ್ತ ಗೋವುಗಳನ್ನು ಸುಂದರವಾಗಿ ಸಿಂಗರಿಸಿ ಅರಿಶಿನ, ಕುಂಕುಮ, ಗಂಧ ಲೇಪನವನ್ನು ಮಾಡಿ ದೀಪವನ್ನು ಬೆಳಗಲಾಯಿತು. ನಂತರ ಗೋಗ್ರಾಸವನ್ನು ನೀಡಲಾಯಿತು. ತದನಂತರ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಉತ್ಸವವನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಗರ್ಭಗುಡಿಯಲ್ಲಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಅಮರನಾರಾಯಣ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಕೃತಾರ್ಥರಾದರು. ಮಂಗಳೂರಿನ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ವಾರ್ಷಿಕ ಮಹೋತ್ಸವವು ವೈಭವದಿಂದ ಜರುಗಿತು. ಬೆಳಗ್ಗೆ 4 ಗಂಟೆಯಿಂದಲೇ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ಕೆರೆಯಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಬಳಿಕ ದೇವರ ಧನುಪೂಜೆಯಲ್ಲಿ ಪಾಲ್ಗೊಂಡರು. ಜನವರಿ 16ರಂದು ರಾತ್ರಿ ದೀಪದ ಬಲಿ ಮತ್ತು ಸಣ್ಣ ರಥೋತ್ಸವ, 17ರಂದು ಬಿಕರ್ನಕಟ್ಟೆ ಸವಾರಿ ಬಲಿ, 18ರಂದು ಮಲ್ಲಿಕಟ್ಟೆ ಸವಾರಿ ಬಲಿ, 19ರಂದು ಮುಂಡಾಣಕಟ್ಟೆ ಸವಾರಿ ಬಲಿ, 20ರಂದು ಕೊಂಚಾಡಿ ಸವಾರಿ ಬಲಿ, 21ರಂದು 7ನೇ ದೀಪೋತ್ಸವ, ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಹಾಗೂ 22ರಂದು ಸಂಜೆ ಶ್ರೀ ಮನ್ಮಹಾ ರಥೋತ್ಸವ, ಬೆಳ್ಳಿ ರಥೋತ್ಸವ, ಜನವರಿ 23ರಂದು ಬೆಳಗ್ಗೆ ಅವಭೃತ ಸ್ನಾನ, ರಾತ್ರಿ ಉತ್ಸವ ಬಲಿ, ಚಂದ್ರಮಂಡಲ ಉತ್ಸವ ಜರುಗಲಿದೆ. ದೇವಾಲಯದ ಆಡಳಿತ ಸಮಿತಿ ಸದಸ್ಯರಾದ ಶ್ರೀ ಸುಧಾಕರ್ ಪೇಜಾವರರವರು ಎಸ್ವಿಬಿಸಿಯೊಂದಿಗೆ ಮಾಹಿತಿ ನೀಡಿದರು. ಚಾಮರಾಜನಗರದ ಶ್ರೀ ಕಾಡು ನಾರಾಯಣಸ್ವಾಮಿ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು.
ಅದರಂತೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಕಾಡು ನಾರಾಯಣ ಸ್ವಾಮಿಗೆ ಪ್ರಾತಃ ಕಾಲ ಅಭಿಷೇಕ ಪೂಜೆಗಳನ್ನು ನೆರವೇರಿಸಿ ವರ್ಣಮಯ ಪುಷ್ಪಮಾಲೆಗಳಿಂದ ಹಾಗೂ ತೋಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಶ್ರೀ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಪುಟ್ಟ ರಥದಲ್ಲಿ ಆಸೀನಗೊಳಿಸಿ ಹಾಗೂ ಚಾವಣಿಯ ಮೇಲೆ ಆಸೀನಗೊಳಿಸಿ ಭಕ್ತಾದಿಗಳು ಸ್ವರ್ಗದ ಬಾಗಿಲಿನಿಂದ ಹೋಗುವಂತೆ ವ್ಯವಸ್ಥೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ಬೆಂಗಳೂರಿನ ವಸಂತನಗರದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಶಾಸ್ತ್ರೋಕ್ತವಾಗಿ ಜರುಗಿದವು. ಈ ನಿಮಿತ್ತ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಸೇರಿದಂತೆ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ನೆರವೇರಿಸಲಾಯಿತು. ಬಳಿಕ ವಿಶೇಷವಾಗಿ ಸಿದ್ಧಗೊಳಿಸಿದ ವೇದಿಕೆಯ ಮೇಲೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಆಸೀನಗೊಳಿಸಿ ಗೋದಾ ಕಲ್ಯಾಣವನ್ನು ನೆರವೇರಿಸಲಾಯಿತು. ಇಂದು ಮುತ್ತೈದೆಯರಿಂದ ತಾಯಿಗೆ ಉಡಿ ತುಂಬುವ ಕಾರ್ಯಕ್ರಮವು ಸಂಪ್ರದಾಯಬದ್ಧವಾಗಿ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಯಿತು. ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀ ಶಿರೂರು ಮಠದ ಪರ್ಯಾಯ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವಿದ್ವಾನ್ ಗಜಾನನ ಹೆಬ್ಬಾರ್ ಮತ್ತು ಬಳಗದವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮತ್ತು ಭಜನಾ ಕಾರ್ಯಕ್ರಮ ನೆರವೇರಿತು. ಶರಣು 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 ಗಜಮುಖ ಆಕುವಾಹನ ಶರಣು ಗಜಮುಖ ಆಕುವಾಹನ ಶರಣು ಸುರಜನ ಸೇವಿತ ಶರಣು ಗಜಮುಖ ಆಕುವಾಹನ ಶರಣು ಸುರಜನ ಸೇವಿತ ಶರಣು ಸಕಲ अभीष्टदायक शरणु सकल अभीष्टदायक शरणु सिद्धि विनायक शरणु 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 गजमुख. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದ್ವಾನ್ ಲಕ್ಷ್ಮೀನಾರಾಯಣ್ ಮತ್ತು ವಿದ್ವಾನ್ ಜಗದೀಶ್ ಕುಮಾರ್ ರವರಿಂದ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿವ 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 ಎನರಾಧ ಶಿವ
ಶಿವ ಶಿವ ಎನರಾದ ಪೂರಿ ಭವ ಭಯ ಬದಲ ನಡಚುಕೋರಾದ ಶಿವ 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 ಎನರಾದ ಪೂರಿ ಭವ ಭಯ ಬದಲ ನಡಚುಕೋರ ಶಿವ 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 ಎನರಾದ ಭವ ಭಯ ಬದಲ ನಡಚುಕೋರ ಶಿವ 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 ಎನರಾದ. ಉಡುಪಿಯ ಶ್ರೀ ಕೃಷ್ಣ ಮಠದ ಮಧ್ವ ಮಂಟಪದಲ್ಲಿ ಶ್ರೀ ಲಕ್ಷ್ಮೀ ಕಾರ್ಕಳ ಇವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. यदा यदा हि धर्मस्य ग्लानिर्भवति भारत. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.